ಮಕ್ಕಳೇ, ರಂಗಣ್ಣ ಮತ್ತು ದಾಸ ಹಿಂದುಳಿದ ಒಂದು ಊರಿನಲ್ಲಿ ವಾಸ ಮಾಡುತ್ತಾ ಇದ್ದರು. ಅವರ ತಂದೆ ತಾಯಿಯರು ತುಂಬ ಕಷ್ಟಪಟ್ಟು ಜೀವನ ಮಾಡತಕ್ಕಂಥವರು. ದಿನಾಲು ಕೂಲಿ ಮಾಡಿ, ಆದರೆ ಅತ್ಯಂತ ಸುಸಂಸ್ಕೃತರಾಗಿ ಅವರು ಬದುಕುತ್ತಿದ್ದಂಥವರು. ಮಕ್ಕಳಿಗೆ ಇಬ್ಬರು ಚೆನ್ನಾಗಿ ಕಲಿಸಬೇಕು, ಅವರಿಗೆ ಶಿಕ್ಷಣ ಕೊಟ್ಟು ಅವರು ಮುಂದೆ ಬರಬೇಕು ಹೇಳತಕ್ಕಂಥ ಆಸೆಯಿಂದ ಅವರಿಗೆ ಅದೇ ಊರಿನಲ್ಲಿ ಶಿಕ್ಷಣವನ್ನು ಕೊಡಿಸಿದರು. ಹೈಸ್ಕೂಲ್ವರೆಗೆ ಹೇಗೂ ಮುಗಿಯಿತು. SSLCಯಲ್ಲಿ ಇಬ್ಬರು ಉತ್ತೀರ್ಣರಾದರು. ದಾಸನಿಗೆ ಏನಾದರೂ ಮಾಡಿ ಅವನನ್ನು ಮುಂದೆ ನೌಕರಿಗೆ ಹೋಗುವಾಗ ಹಾಗೆ ಮಾಡಬೇಕು ಎಂಬುದಾಗಿ ನಿರ್ಧರಿಸಿದಂತಹ ದಾಸನ ಪಾಲಕರು ಕಷ್ಟಪಟ್ಟಾದರೂ ಸಮೀಪದ ಒಂದು ನಗರದಲ್ಲಿ ಅವನನ್ನು ಶಾಲೆಗೆ ಬಿಟ್ಟು ಬಂದರು. PUCಗೆ ಅಲ್ಲಿ ಹೋದ ಅವನು. ಆದರೆ ರಂಗಣ್ಣನಿಗೆ ಮನೆಯಲ್ಲಿ ಹೆಚ್ಚಿನ ಬಡತನ. ತಂದೆ ತಾಯಿ ಹೇಳಿದರು, ಪುಟ್ಟ, ನಿನಗೆ ಉತ್ತಮವಾಗಿ ಕಲಿಸಬೇಕು ಹೇಳುವ ಆಲೋಚನೆ ನಮಗಿತ್ತು, ಆದರೆ ನಾವು ಬಡತನದಿಂದ ನಮಗೆ ಅದು ಸಾಧ್ಯವಾಗ್ತಾ ಇಲ್ಲ. ನಾವು ಕೂಲಿ ಮಾಡಿ ಗಳಿಸುವ ಆದಾಯ ಮುಂದಿನ ನಿನ್ನ ಶಿಕ್ಷಣಕ್ಕೆ ಸಾಕಾಗದು. ಹಾಗಾಗಿ ಬೇಸರ ಮಾಡಿಕೊಳ್ಳಬೇಡ ಪುಟ್ಟ, ನೀನು ಎಲ್ಲಾದರೂ ಕೆಲಸ ಮಾಡು ಎಂಬುದಾಗಿ ಅವನಿಗೆ ಹೇಳಿದರು. ಅವನು ಒಳ್ಳೆಯ ಹುಡುಗ. ರಂಗಣ್ಣ ಬೇಸರ ಮಾಡಿಕೊಳ್ಳಲಿಲ್ಲ. ಹಾಗೆ ಒಂದು ಕಬ್ಬಿಣದ ಕಾರ್ಖಾನೆಯಲ್ಲಿಯೂ ಕೆಲ ದಿನ ಕೆಲಸ ಮಾಡಿದ. ನಂತರ ಅವನು ಒಂದು ಮಿಠಾಯಿ ಅಂಗಡಿಯನ್ನು ತೆರೆದು ಅದರಿಂದ ಬಹಳಷ್ಟು ಸಂಪಾದನೆಯನ್ನು ಮಾಡಿದ, ಉತ್ತಮವಾಗಿ ಬೆಳೆದ. ಒಂದು ಜಾತ್ರೆ ನಡೀತಾ ಇತ್ತು. ಆ ಜಾತ್ರೆಗೆ ದಾಸ ಹೋದ. ಆ ಸಂದರ್ಭದಲ್ಲಿ ದಾಸನಿಗೆ ನೌಕರಿಯಿಂದ ನಿವೃತ್ತಿಯಾಗಿತ್ತು. ಮನೆಯಲ್ಲಿ ಉತ್ತಮವಾಗಿ ಬದುಕಿದಂಥವರು, ಗೌರವವನ್ನು ಗಳಿಸಿದಂಥವರು. ಮಗನೂ ಇದ್ದ. ಮಗನು ಅವನ ನೌಕರಿಯನ್ನೇ ಮಾಡ್ತಿದ್ದ. ನಿವೃತ್ತಿಯಾದ ನಂತರದಲ್ಲಿ ಜಾತ್ರೆಗೆ ಬಂದ. ನೋಡ್ತಾ ಅಂಗಡಿಗಳನ್ನು ನೋಡ್ತಾ ಹೋದಾಗ ಒಂದು ಮಿಠಾಯಿ ಅಂಗಡಿ ಕಣ್ಣಿಗೆ ಬಿತ್ತು. ಸಾಮಾನು ಕೊಡ್ತಾ ಇದ್ದಂಥವನು ತನಗೆ ಎಲ್ಲೋ ನೋಡಿದ ನೆನಪಲ್ಲ ಅಂತ ಹೇಳ್ತಾ ದಾಸ ಆ ಅಂಗಡಿಗೆ ಹೋದ. ನೋಡಿದರೆ ರಂಗಣ್ಣ ಗುರ್ತಾಯ್ತೇನೋ? ದಾಸ ಕೇಳಿದ. ಓಹೋ ದಾಸ, ಏನೋ ಮಾರಾಯ, ಎಷ್ಟು ದಿನ ಆಗೋಯ್ತು, ಎಷ್ಟು ಅಪರೂಪದ ವ್ಯಕ್ತಿಯಾದ ನೀನು. ಆಗ ನಾವು ಎಷ್ಟು ಪ್ರೀತಿಯಿಂದ ಇದ್ವಿ, ಶಾಲೆಗೆ ಹೋಗುವಾಗ ಎಷ್ಟು ದೊಡ್ಡ ಸ್ನೇಹಿತರು ನಾವಿಬ್ಬರು. ಆದರೆ ಅದರ ನಂತರ ನಮ್ಮ ಭೇಟಿನೇ ಆಗಿಲ್ವಲ್ಲ, ಬಹಳ ಖುಷಿಯಾಯಿತು ಈಗ ಅಂತ ರಂಗಣ್ಣನೂ ದಾಸನಿಗೆ ಹೇಳಿದ. ಇಬ್ಬರಿಗೂ ತುಂಬ ಸಂತೋಷ ಆಯಿತು. ದಾಸ ಕೇಳಿದ, ಮಿಠಾಯಿ ಅಂಗಡಿ ಇಟ್ಟಿದ್ಯಲ್ಲೋ ರಂಗಣ್ಣ, ಚೆನ್ನಾಗಿದೆಯಾ? ಹೌದು ದಾಸ, ಈಗ ಚೆನ್ನಾಗಿ ಬದುಕ್ತಾ ಇದ್ದೇನೆ. ನನ್ನ ಮಗನೂ ಕೂಡ ನನ್ನೊಂದಿಗೆ ಸಹಾಯಕ್ಕೆ ಬರ್ತಾನೆ. ಅವನು ಉತ್ತಮವಾಗಿ ಕೆಲಸವನ್ನು ಮಾಡ್ತಾನೆ. ಹೆಂಡತಿಯು ನನಗೆ ಸಹಾಯವನ್ನು ಮಾಡ್ತಾಳೆ. ಹಾಗಾಗಿ ಚೆನ್ನಾಗಿ ಸಾಗಿದೆ ಬದುಕು ಎಂಬುದಾಗಿ ರಂಗಣ್ಣ ಹೇಳಿದಾಗ ದಾಸ ತನ್ನದು ಮನೆಯ ವಿಷಯವನ್ನು ಹೇಳ್ತಾನೆ. ರಂಗಣ್ಣ ಹೇಳಿದ, ಇಷ್ಟ ಅಲ್ಲ ದಾಸ, ನೋಡು, ಸಮೀಪದ ಪೇಟೆಯಲ್ಲಿ 2 ಹೋಟೆಲ್ಗಳನ್ನು ಇಟ್ಟಿದ್ದೇನೆ. ಅಲ್ಲಿ ನಿರ್ಗತಿಕರು, ಬಡವರು, ಶಾಲೆ ಕಾಲೇಜುಗಳಿಗೆ ಹೋಗಲಿಕ್ಕೆ ತೊಂದರೆ ಇದ್ದಂಥವರಿಗೆ ಉಳಿಯುವುದಕ್ಕೆ ಅವಕಾಶ ಮಾಡಿಕೊಟ್ಟಿದ್ದೇನೆ ಉಚಿತವಾಗಿ. ಅವರು ಅಲ್ಲಿ ಹೋಟೆಲಿನ ಕೆಲಸವನ್ನು ಮಾಡ್ತಾರೆ, ಸ್ವಚ್ಛ ಮಾಡ್ತಾರೆ. ಅವರ ಆಹಾರವನ್ನು ಅವರು ತೆಗೆದುಕೊಳ್ತಾರೆ.
ಸಂತೋಷದಿಂದ ಶಾಲೆ ಕಾಲೇಜಿಗೆ ಹೋಗಿ ಬರ್ತಾ ಇದ್ದಾರೆ ಎಂಬುದಾಗಿ ಹೇಳಿದ. ಮತ್ತೆ ಆದರೆ ಒಂದಿನ ಏನು ನಡೀತು ಗೊತ್ತೇನೋ ಎಂಬುದಾಗಿ ಕೇಳಿದಾಗ ದಾಸ, ಹೇಳೋ ಮಾರಾಯ, ಅಪರೂಪಕ್ಕೆ ಭೇಟಿಯಾಗಿದ್ದೇವೆ, ಮಾತನಾಡೋಣ. ನೋಡು ದಾಸ, ಹೋಟೆಲ್ಲೇನೋ ಮಾಡಿದೆ, ಮಕ್ಕಳೆಲ್ಲರೂ ಇದ್ದರು. ಆದರೆ ಯಾರೋ ಒಬ್ಬರು ನನ್ನ ವಿರುದ್ಧ ಬರೆದು ಪೊಲೀಸರಿಗೆ ದೂರು ಸಲ್ಲಿಸಿದರು. ನಾನು ಅಪ್ರಾಯಸ್ಥರನ್ನು ದುಡಿಸಿಕೊಳ್ಳುತ್ತೇನೆ ಎಂಬುದಾಗಿ. ಒಂದು ದಿನ ಪೊಲೀಸರಿಬ್ಬರು ಬಂದರು, ನನ್ನನ್ನು ಪೊಲೀಸ್ ಸ್ಟೇಷನ್ನಿಗೆ ಕರೆದುಕೊಂಡು ಹೋದರು. ಪೊಲೀಸ್ ಸ್ಟೇಷನ್ನಲ್ಲಿ ಕುಳ್ಳಿರಿಸಿದರು. ವಿಷಯ ಮಕ್ಕಳಿಗೆ ಗೊತ್ತಾಯಿತು. ಒಂದು 50-60 ಮಕ್ಕಳು ಓಡುತ್ತಾ ಪೊಲೀಸ್ ಸ್ಟೇಷನ್ನಿಗೆ ಹೋಗಿ, ನಮ್ಮ ದಣಿಯನ್ನು ಬಿಟ್ಟುಬಿಡಿ, ನಮ್ಮ ದೇವರವರು ಬಿಟ್ಟುಬಿಡಿ, ಅವರು ಯಾವ ತಪ್ಪನ್ನು ಮಾಡುವವರಲ್ಲ, ಸಜ್ಜನರು ಅವರು ಅಂತ ಪೊಲೀಸ್ ಸ್ಟೇಷನ್ನಿಗೆ ಹೋಗಿ ಕೂಗ್ತಾ ಇದ್ದರು. ಆಗ ಪೊಲೀಸನವರು ಹೇಳಿದ, ಏನು ಕೂಗ್ತೀರಿ ನೀವು, ಈ PSI ಸಾಹೇಬರು ಬರ್ತಾರೆ, ನಿಮಗೆಲ್ಲ ಉಂಟು ನೋಡ್ರಿ ಅಂತಿದ್ದ. ನಾನು ಒಳಗೆ ಇದನ್ನೆಲ್ಲ ಕೇಳ್ತಾ ಏನಾಗಬಹುದು ಎಂಬ ಆತಂಕದಲ್ಲಿದ್ದೆ. ಅಷ್ಟರಲ್ಲಿ ಠಪ್ ಠಪ್ ಎಂದು ಧ್ವನಿ ಮಾಡುತ್ತಾ, ಬೂಟಿನ ಸಬ್ಬಳ ಮಾಡುತ್ತಾ PSI ಒಳಗೆ ಬಂದು, ಯಾರವನು, ದಣಿ, ದೇವರು, ಕರ್ಕೊಬನ್ನಿ ಅವನಿಗೆ, ಪೊಲೀಸ್ ಸ್ಟೇಷನ್ನಲ್ಲಿ ಏನು ಇವರದ್ದು. ಆಗ ಅಲ್ಲಿದ್ದ ಒಬ್ಬ ಪೊಲೀಸ ನನ್ನ ಹತ್ತಿರ ಬಂದ. ನನಗೆ ತುಂಬ ಯಾಕೋ ಹೆದರಿಕೆ ಆಯಿತು. ಯಾವ ತಪ್ಪನ್ನು ಮಾಡದೆ ಹೀಗಾಯ್ತಲ್ಲ ಎಂಬ ಒಂದು ಮರ್ಯಾದೆ ಪ್ರಶ್ನೆ, ಇನ್ನೊಂದು ಹೊರಗಡೆ ಮಕ್ಕಳು ದಣಿ ದೇವರು ಎಂದು ದೈನ್ಯದಿಂದ ಕೂಗುತ್ತಿರುವ ಶಬ್ದ ಧ್ವನಿ ನನಗೆ ಕೇಳಿ ಎದೆಯೂ ತಲ್ಲಣಗೊಳ್ಳುತ್ತಿತ್ತು. PSI ಎದುರಿಗೆ ನಿಲ್ಲಿಸಿದ. PSI ಏನು ಮಾಡ್ತಾನೋ ಎಂದು ನಿರೀಕ್ಷಿಸುತ್ತಾ ಇದ್ದ ನನಗೆ ಬಂದು ನನ್ನನ್ನು ಅಪ್ಪಿಬಿಟ್ಟ. ಅಯ್ಯೋ ರಂಗಣ್ಣನವರೇ, ಛೇ, ನಿಮ್ಮನ್ನು ಪೊಲೀಸ್ ಸ್ಟೇಷನ್ನಲ್ಲಿ ಹಿಡಿದಿಟ್ಟಿದ್ದಾರಲ್ಲ, ಏನೋ ತಿಳಿಯದೇ ಆಯಿತು ಎಂದು ಹೇಳಿ ಪೊಲೀಸರಿಗೆ ತಿಳಿಸಿದ. ಕುರ್ಚಿಯನ್ನು ಕೊಟ್ಟ, ನನ್ನನ್ನು ಕುಳ್ಳಿರಿಸಿದ ಮತ್ತು ನನಗೆ ಕೈ ಮುಗಿದು ನಿಂತ ನಂತರ ಹೇಳಿದ ಅವನು ಎಲ್ಲ ಪೊಲೀಸರಿಗೆ, ಇವರು ಸಾಮಾನ್ಯರಲ್ಲ, ನಿಜವಾದ ದಣಿ, ನಿಜವಾದ ದೇವರು. ನಾನು ಚಿಕ್ಕಂದಿನಲ್ಲಿದ್ದಾಗ ಇವರೂ ಕೂಡ ಕಬ್ಬಿಣದ ಅಂಗಡಿಯಲ್ಲಿ ಕೆಲಸ ಮಾಡ್ತಾಯಿದ್ರು, ಕಷ್ಟಪಟ್ಟು ದುಡಿತಾ ಇದ್ದರು. ನನಗೂ ಕಷ್ಟಪಟ್ಟು ಕೆಲಸ ಮಾಡುವುದೇ ಆಗಿತ್ತು. ಊಟಕ್ಕೆ ತತ್ವಾರವಿತ್ತು, ತೊಂದರೆ ಇತ್ತು. ಆ ಸಂದರ್ಭದಲ್ಲಿ ನನ್ನನ್ನು ಪ್ರೀತಿಯಿಂದ ಮನೆಗೆ ಕರೆಸಿ ನನ್ನ ಕೆಲಸ ಮಾಡಿದಷ್ಟು ದಿನ ಉಚಿತವಾಗಿ ಪ್ರೀತಿಯಿಂದ ಊಟ ಕೊಟ್ಟಂತಹ ಧಣಿಯವರು. ಅವರಿಂದಲೇ ನಾನು ಈ ಒಂದು PSI ಹುದ್ದೆಗೆ ಬಂದಿದ್ದೇನೆ. ಇವರನ್ನು ಮರೆಯುವುದೇ, ಅಯ್ಯೋ ತಪ್ಪಾಗಿ ಹೋಯಿತು ಎಂಬುದಾಗಿ ನನಗೆ ಹೇಳಿದ. ಆಗ ನನಗೆ ನಿರಾಳವಾಯಿತು. ಹೊರಗೆ ಸೇರಿದ ಮಕ್ಕಳೆಲ್ಲರೂ ಕೇಕೆ ಹಾಕಿ ನಮ್ಮ ದೇವರು ಬಿಡುತ್ತಾರೆ ಎಂಬುದಾಗಿ ಸಂತೋಷಪಟ್ಟರು. ಇದು ನನ್ನ ಕತೆ. ಇವತ್ತು ಮಿಠಾಯಿ ಅಂಗಡಿ ಇಲ್ಲಿ ಚೆನ್ನಾಗಿ ನಡೀತಾ ಇದೆ. ಬಂದಂಥ ಹಣವನ್ನು ಆ ತೊಂದರೆಯೊಳಗಾದಂತಹ ಮಕ್ಕಳ ಹೋಟೆಲಿಗೆ ಕೊಡ್ತೇನೆ. ಆ ಹೋಟೆಲನ್ನು ನಡೆಸುತ್ತೇನೆ ನನ್ನ ಹಣದಿಂದ. ಅನೇಕ ಮಕ್ಕಳು ಪ್ರತಿ ವರ್ಷ ಶಾಲೆಯನ್ನು ಕಲಿತು ಹೋಗ್ತಾ ಇದ್ದಾರೆ. ಇದು ನನಗೆ ತುಂಬ ಸಂತೋಷ ಎಂದು ದಾಸನಲ್ಲಿ ಹೇಳಿದಾಗ ದಾಸನು ಏಕಚಿತ್ತದಿಂದ ರಂಗಣ್ಣನನ್ನು ನೋಡುತ್ತಿದ್ದ. ಕಣ್ಣಲ್ಲಿ ನೀರು ಧಾರಾಕಾರವಾಗಿ ಹರಿಯುತ್ತಿತ್ತು. ಹೇಳಿದ, ರಂಗಣ್ಣ, ಶಾಬಾಸ್ ನನ್ನ ಗೆಳೆಯ, ಎಷ್ಟು ಉತ್ತಮವಾದಂಥ ಕೆಲಸವನ್ನು ಮಾಡಿದೆ. ನೀನು ಶಾಲೆಗೆ ಹೋಗಲೇ ಆಗದೆ ಯಾವ ರೀತಿಯ ಕಷ್ಟದಲ್ಲಿದ್ದೀಯೋ ಎಂಬ ಅರಿವು ನನಗಿತ್ತು. ಆದರೆ ನಾವು ಯಾವ ರೀತಿಯ ನೆರವನ್ನು ಕೊಡುವ ಪರಿಸ್ಥಿತಿಯಲ್ಲಿ ಇಲ್ಲವಾಗಿತ್ತು. ನಾವು ಕಷ್ಟದಲ್ಲಿದ್ದೆವು. ಈಗ ನಿನ್ನ ಪರಿಸ್ಥಿತಿಯನ್ನು ನೋಡಿ ತುಂಬ ಸಂತೋಷವಾಯಿತು. ನೀನು ಶ್ರೇಷ್ಠ ವ್ಯಕ್ತಿಯಾಗಿ ಬಿಟ್ಟೆ ಎಂಬುದಾಗಿ ಅವನು ರಂಗಣ್ಣನಿಗೆ ಹೇಳಿದ. ಇಬ್ಬರು ಪ್ರೀತಿಯಿಂದ
ಸಮಯವನ್ನು ಕಳೆದರು. ಇದು ಒಂದು ಕತೆ. ವಿ ಎನ್ ಭಾಗವತ್, ಬರಬಳ್ಳಿ.